Hi, hello, good evening to all. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ನಡುವೆ ತುಂಬ ದಿನ ಗ್ಯಾಪ್ ಆಗಿತ್ತು ಫ್ರೆಂಡ್ಸ್, ವಿಡಿಯೋ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ. ಹೆಲ್ತ್ ಇಶ್ಯೂ ಇತ್ತು, ಮನೇಲಿ ತುಂಬ ಕೆಲಸ ಇತ್ತು, ಆಫೀಸ್ ಕೆಲಸ, ಮನೆ ಕೆಲಸ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕಾಗಿ ಯಾವುದೇ ಥರ ಶಾರ್ಟ್ ವೀಡಿಯೋಸು ನಾನು ಯಾವುದನ್ನು ಅಪ್ಲೋಡ್ ಮಾಡಿರಲಿಲ್ಲ. ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊತೀನಿ ಫ್ರೆಂಡ್ಸ್, ಆದರೆ ತುಂಬ ಕೆಲಸ, ತುಂಬ ಪ್ರೆಷರ್ ಇರೋದ್ರಿಂದ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಮುಂದೆ ಟ್ರೈ ಮಾಡ್ತೀನಿ, ಇನ್ನು ಮುಂದಕ್ಕೆ ಈ ಥರ ಆಗಲ್ಲ. ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು, ನಾನಿಲ್ಲೊಂದು ಮೆಹಂದಿ ಡಿಸೈನ್ನ ಬಿಡಿಸ್ತಿದ್ದೀನಿ. ಮಕ್ಕಳಿಗೆಲ್ಲ ಈಗ ದಸರಾ ರಜೆ ಇರೋದ್ರಿಂದ ಸ್ಕೂಲಲ್ಲಿ ನಾರ್ಮಲ್ ಡೇಸಲ್ಲಿ ಮೆಹಂದಿ, ನೇಲ್ ಪಾಲಿಷ್ ಎಲ್ಲ ಅಲೋ ಇರಲ್ಲ ಅಲ್ವಾ. ಸೊ ಹಾಗಾಗಿ ನನ್ನ ಮಗಳಿಗೀಗ ಸ್ಕೂಲ್ ರಜೆ ಬಂತು. ಸೊ ಅದಕ್ಕೆ ನಾನು ಅವಳಿಗೆ ಮೆಹಂದಿ ಡಿಸೈನ್ ಹಾಕ್ಕೊಡ್ತಾಯಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೆಹಂದಿ ಆರ್ಟಿಸ್ಟ್ ಹತ್ರ ಮೆಹಂದಿ ಡಿಸೈನ್ನ ಕಲಿತಾ ಇದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಅದು ಪ್ರಾಕ್ಟೀಸ್ ಆದಂಗೂ ಆಗುತ್ತೆ, ನನ್ನ ಮಗಳಿಗೆ ಮೆಹಂದಿ ಹಾಕ್ದಂಗೂ ಆಗುತ್ತೆ ಅನ್ನೋದಕ್ಕೋಸ್ಕರ ಮೆಹಂದಿ ಹಾಕ್ತಾ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವೇ. ನಾನೊಂದು ಸೆಮಿ ಬ್ರೈಡಲ್ ಡಿಸೈನ್ ಹಾಕ್ತಿದ್ದೀನಿ ಅವಳ ಕೈಯಿಗೆ. ನನಗೆ ಆಲ್ರೆಡಿ ಮೆಹಂದಿ ಟಚ್ ಇತ್ತು, ಮಾಡೋದಕ್ಕೆ ಮೆಹಂದಿ ಬಿಡ್ಸೋದಕ್ಕೆ ಬರ್ತಾಯಿತ್ತು. ಸೊ ಹಾಗಾಗಿ ನನಗೆ ಕಲಿಯೋದಕ್ಕೆ ಸ್ವಲ್ಪ ಈಸಿ ಆಯಿತು. ನಾನು ಮೊದಲೆಲ್ಲ ಬಿಡಿಸ್ತಿದ್ದೆ, ಮೆಹಂದಿ ಬಿಡಿಸಿ ಮಕ್ಕಳಿಗೆಲ್ಲ ಬಿಡಿಸ್ಕೊಡ್ತಿದ್ದೆ. ಸೊ ಹಂಗಾಗಿ ನಾನು ಈಸಿಯಾಗಿ ಕಲಿಯೋದಕ್ಕೆ ಇದಾಯಿತು, ಇಂಟ್ರೆಸ್ಟ್ ಬಂತು. ನಾವೇನೇ ಕೆಲಸ ಆದರೂ ಅಷ್ಟೇ ಫ್ರೆಂಡ್ಸ್, ನಮಗೆ ತುಂಬ ಇಂಟ್ರೆಸ್ಟ್ ಇದೆ, ನಾವು ಕಲಿತೀವಿ, ನಮ್ಗೆ ಏನರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋ ಕೆಲಸ ಇತ್ತು ಅಂದರೆ ಆ ವರ್ಕ್ನ ನಾವು ತುಂಬ ಬೇಗ ಕಲಿತೀವಿ, ತುಂಬ ಈಸಿಯಾಗೂ ಕಲಿತೀವಿ. ನಮ್ಗೆ ಅಷ್ಟೇನು ಪ್ರೆಷರ್ ಅಂತ ಅನಿಸಲ್ಲ. ಅದೇ ನಮ್ಗೆ ಇಷ್ಟ ಇಲ್ದಿರೋ ಕೆಲಸ ಯಾವುದಾದ್ರೂ ಇತ್ತು ಅಂದರೆ ಅದನ್ನ ಮಾಡಬೇಕಾದ್ರೇ ನಮಗೆ ತುಂಬ ಬೋರ್ ಆಗ್ತಾ ಇರುತ್ತೆ. ಇದನ್ನ ಎಲ್ಲರೂ ಅಬ್ಸರ್ವ್ ಮಾಡಿಬೇಕಾದ್ರೆ ನಿಮಗೂ ಅಷ್ಟೇ, ನೀವು ಯಾವುದಾದ್ರೂ ಒಂದು ನಿಮಗೆ ಇಂಟ್ರೆಸ್ಟ್ ಆಗಿರೋ ಕೆಲಸ ಆದರೆ ಈಸಿಯಾಗಿ ಮಾಡಿಬಿಡ್ತೀವಿ. ಅದೇ ಕಷ್ಟ, ನಮಗಿಷ್ಟ ಇಲ್ಲ ಈ ಕೆಲಸ ಅಂದರೆ ಅದು ತುಂಬ ಟೈಮ್ ತೊಗೊಳುತ್ತೆ. ನಾನು ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತಲೇ ಈ ಚಾನಲ್ನ ಓಪನ್ ಮಾಡಿದ್ದು. ಬಟ್ ಡೈಲಿ ವ್ಲಾಗ್ಸ್ ಅಂದರೆ ಮನೆ ಕೆಲಸ ಮಾಡೋದು ಅದನ್ನೆಲ್ಲ ಎಲ್ಲರೂ ಕಾಮನ್ನಾಗಿ ತೋರಿಸ್ತಾರೆ ಫ್ರೆಂಡ್ಸ್, ಇಲ್ಲ ಅಂತಲ್ಲ. ಬಟ್ ನನಗೆ ಆ ಥರ ಅಪ್ಲೋಡ್ ಮಾಡಬೇಕು, ಮಿಡಲಲ್ಲಿ ಮಾಡಬೇಕು. ಬಟ್ ಏನಂದರೆ ಜೊತೆಗೆ ಏನಾದರೂ ಕಲಿಯೋ ಥರ ಇರಬೇಕು. ನನಗೆ ಆ ಥರ ವಿಡಿಯೋ ಮಾಡೋದಕ್ಕೆ ತುಂಬ ಇಷ್ಟ. ಬಟ್ ಏನಂದರೆ ನನಗೆ ಈ ನಡುವೆ ತುಂಬ ಹೆಲ್ತ್ ಇಶ್ಯೂ ಆಗಿದ್ದರಿಂದ ನಾನೇನೂ ವರ್ಕ್ ಮಾಡೇ ಇಲ್ಲ ಮನೇಲಿ. ನಿಮಗೆಲ್ಲ ಗೊತ್ತು, ಉಲ್ಲನ್ನು ಅದೆಲ್ಲ ಕ್ರೋಶಾ ವರ್ಕೆಲ್ಲ ಮಾಡ್ತೀನಿ. ಈ ನಡುವೆ ನಾನು ಯಾವುದೂ ಮಾಡೋಕ್ಕಾಗಲಿಲ್ಲ ಹೆಲ್ತ್ ಇಶ್ಯೂ ಆಗಿದ್ದರಿಂದ. ಸೊ ಅದಕ್ಕೆ ನಾನೇನು ವಿಡಿಯೋ ಮಾಡಿಲ್ಲ. ನಾನು ಅಂದ್ಕೊತಾ ಇದ್ದೀನಿ, ಅದೇ ಉಲ್ಲನ್ ಕ್ರೋಶದು ಇಲ್ಲ ನಾನೇನು ಡಿಸೈನು ಕುಚ್ಚಾಕೋದು ಅದೆಲ್ಲ ಮಾಡ್ತೀನಿ, ಅದನ್ನು ವಿಡಿಯೋ ಮಾಡ್ತಾ ಮಾಡ್ತಾ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಇನ್ನು ಮುಂದೆ ಡೈಲಿ ಯಾವುದ್ರಲ್ಲಾದರೂ ಅಷ್ಟೇ ಫ್ರೆಂಡ್ಸ್, ಯಾವುದೇ ವರ್ಕ್ ಆದರೂ ಸರಿಯೇ, ಇಲ್ಲ ಕ್ರೋಶಾ ಆಗಿರ್ಬೋದು, ಇಲ್ಲ ಅಂದರೆ ಡಿಸೈನ್ ಆರ್ಟ್ದಾಗಿರ್ಬೋದು, ಇಲ್ಲ ಕುಚ್ಚಾಗಿರ್ಬೋದು, ಇಲ್ಲ ಮೆಹಂದಿ ಆಗಿರ್ಬೋದು, ಯಾವುದಾದ್ರೂ ಸರಿ ನಾನು ಏನು ಮಾಡ್ತೀನಿ ಅದನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡ್ದಂಗೆ ಆದಷ್ಟು ಟ್ರೈ ಮಾಡ್ತೀನಿ 99%. ಮತ್ತು ನಾವು ಮಾಡೋ ಕೆಲಸ ನಮಗೆ ತುಂಬ ಇಷ್ಟಪಟ್ಟು ಮಾಡಬೇಕು ಫ್ರೆಂಡ್ಸ್. ಆಗ್ಲೇ ನಾವೇನು ಮಾಡ್ತಿದ್ದೀವಿ ಅದು ನಮಗೆ ಫಲ ಕೊಡೋದು. ನನಗೂ ಅಷ್ಟೇ, ಸ್ಟಡೀಸು ಅದು ಮಧ್ಯದಲ್ಲೇ ಬ್ರೇಕಪ್ ಆಯಿತು. ಅದಾದಮೇಲೆ ನನಗೆ ಸ್ಟಡೀಸಲ್ಲಿ ಇಂಟ್ರೆಸ್ಟೇ ಇಲ್ಲ. ಈಗ ನನಗೆ ಅದು ಬಿಟ್ಟು ಈ ಥರ ಕ್ರಾಫ್ಟ್ ವರ್ಕು, ಬ್ಯೂಟಿಷಿಯನ್ದು ಅದೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ನಾನು ಇದನ್ನು ಸ್ವಲ್ಪ ಸ್ವಲ್ಪ ನನಗೆ ಎಷ್ಟೆಷ್ಟು ಗೊತ್ತಿರುತ್ತೋ ಅಷ್ಟನ್ನು ಕಲ್ತು ಒಂದೊಂದೇ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನೋಡೋಣ ಮುಂದೆ ನಾನು ಅದನ್ನೇ ಒಂದು ಬಿಸ್ನೆಸ್ ಥರನೋ ಏನೋ ಒಂದು ಮಾಡಬೇಕು ಅನ್ನೋ ಡಿಸೈಡಲ್ಲಿದ್ದೀನಿ. ಏನಾಗುತ್ತೋ ನೋಡಬೇಕು. ನಮ್ಮ ಲೈಫು
ಎಲ್ಲರ ಲೈಫು ಒಂದೇ ಥರ ಇರಲ್ಲ ಫ್ರೆಂಡ್ಸ್, ತುಂಬ ಡಿಫ್ರೆಂಟ್ ಇರುತ್ತೆ. ಒಬ್ಬೊಬ್ರ ಲೈಫ್ ಒಂದೊಂದು ಥರ ಇರುತ್ತೆ. ನಾವು ಅಂದ್ಕೊಳ್ಳೋದೇ ಒಂದಾದರೆ ಅಲ್ಲಿ ನಡೆಯೋದೇ ಇನ್ನೊಂದಾಗಿರುತ್ತೆ. ಎಲ್ಲರ ಲೈಫಲ್ಲೂ ಅಷ್ಟೇ. ಬಟ್ ನಮಗೇನಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಸಾಧಿಸೋವರೆಗೂ ಹಠನ ಬಿಡಬಾರ್ದು. ಆಗ ನಿಜ ನಾವು ಅಂದ್ಕೊಂಡಿದ್ದು ಸಾಧಿಸ್ತೀವಿ. ಅದು ಎಂಥದೇ ಕೆಲಸ ಆಗಿರ್ಬೋದು, ಶ್ರದ್ಧೆಯಿಂದ ಮಾಡಿದ್ರೆ ನಮಗೆ ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಬಟ್ ಇಲ್ಲಿವರೆಗೂ ನನಗೆ ಯಾವುದೂ ಅಂಥ ಒಂದು ಒಳ್ಳೆಯ ಕೆಲಸ ಅಂತ ಸಿಕ್ಕಿಲ್ಲ, ಒಳ್ಳೆಯ ಕೆಲಸ ಅಂತ ಮಾಡಿಲ್ಲ. ಬಟ್ ನೋಡೋಣ. ಬಟ್ ಹೋಪಂತೂ ಬಿಟ್ಟಿಲ್ಲ ನಾನು ಒಂದೊಳ್ಳೆ ಸಕ್ಸಸ್ ಆಗ್ತೀನಿ ಲೈಫಲ್ಲಿ ಅನ್ನೋ ಹೋಪಂತೂ ನಾನು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಸಾಧಿಸ್ತೀನಿ. ನಾನು ಅಂದ್ಕೊಂಡಿದ್ದನ್ನು ಸಾಧಿಸೋವರೆಗೂ ಬಿಡಲ್ಲ. ನಿಮಗೆ ಎಲ್ಲರಿಗೂ ಅಷ್ಟೇ ಫ್ರೆಂಡ್ಸ್, ಯಾವುದ್ರಲ್ಲಾದರೂ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು, ನಾವು ಕಲಿಬೇಕು, ನಾವು ಮಾಡಬೇಕು ಅನ್ನೋದಿತ್ತು ಅಂದರೆ ಆಟೋಮೆಟಿಕ್ಕಾಗಿ ಯಾರನ್ನೂ ಏನೂ ಕೇಳೋಕ್ಕೆ ಹೋಗಬೇಡಿ. ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿ. ನಿಮ್ಮನ್ನು ಅದು ಒಂದು ಲೆವೆಲ್ಲಿಗೆ ಎಲ್ಲೋ ಕರ್ಕೊಂಡೋಗುತ್ತೆ. ನಾನು ಈ ಕ್ರೋಶಾ ವರ್ಕ್ ಆಗಿರ್ಬೋದು, ಮೆಹಂದಿ ಆಗಿರ್ಬೋದು, ಫಸ್ಟು ನಾನು ಮಾಡುವಾಗ ಸುಮ್ಮನೆ ಟೈಮ್ ಪಾಸಿಗೆ ಅಂತ ಮಾಡಿದೆ. ಲಾಕ್ಡೌನಲ್ಲಿ ಸ್ಟಾರ್ಟ್ ಮಾಡಿ, ಅಂದರೆ ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದೆ, ಮಧ್ಯದಲ್ಲಿ ಬ್ರೇಕ್ ಮಾಡಿದೆ, ಎಲ್ಲನೂ ಏನೂ ಮಾಡ್ತಿರಲಿಲ್ಲ. ತಿರ್ಗಾ ನಾನು ಲಾಕ್ಡೌನಲ್ಲಿ ಸುಮ್ಮನೆ ಹಾಗೆ ಮಾಡೋಣ ಅಂತ ಸಣ್ಣ ಪುಟ್ಟದಾಗಿ ಉಲ್ಲನ್ನು ಚಿಕ್ಕ ಅಂಗಡೀಲಿ ಸಣ್ಣದಾಗಿ ಸಿಗುತ್ತಲ್ಲ, ಅದನ್ನ ತೊಗೊಬಂದು ಸ್ಟಾರ್ಟ್ ಮಾಡಿದೆ. ಮಾಡ್ತಾ ಆಮೇಲೆ ಅದು ಒಂಥರ ಫ್ರೆಂಡ್ಲಿ ಆಗೋಯಿತು ನನಗೆ. ಯಾಕಂದರೆ ಒಬ್ಬರೇ ಇರುವಾಗ ನೀವು ಏನಾದರೂ ನಿಮ್ಗೆ ಇಷ್ಟ ಆಗಿರೋ ಕೆಲಸ ಮಾಡಿ, ಅದು ಕೊಡೋ ಅಷ್ಟು ಪೀಸ್ ಆಫ್ ಮೈಂಡು ನಿಮಗೆ ಬೇರೆ ಯಾವುದ್ರಲ್ಲೂ ನಿಮಗೆ ಸಿಗಲ್ಲ. ನಾನೀಗ ಈ ಮೆಹಂದಿ ಡಿಸೈನ್ ಕಲಿತಾ ಇರೋದು ಉದ್ದೇಶ ಇಷ್ಟೇ ಫ್ರೆಂಡ್ಸ್. ನನಗೆ ಬ್ರೈಡಲ್ ಮೆಹಂದಿ ಹಾಕೋದು, ಡಿಸೈನ್ ಹಾಕಬೇಕು, ಬೇರೆಯವ್ರಿಗೆ ಕಸ್ಟಮರ್ಸ್ಗೆ ಹಾಕ್ಕೊಡ್ಬೇಕು ಅನ್ನೋದು ಒಂದು ಇಂಟೆನ್ಷನ್ನು. ಇನ್ನೊಂದು, ನನಗೆ ಸ್ವಲ್ಪ ಮೆಹಂದಿ ಬರೋದ್ರಿಂದ ಇದನ್ನೇ ನಾವು ಯಾಕೆ ಪಾರ್ಟ್ ಟೈಮ್ ಪ್ರೊಫೆಷ್ನಲ್ ಆಗಿ ಮಾಡಬಾರ್ದು ಅನ್ನೋ ಇಂಟೆನ್ಷನ್ನಿಗೆ ನಾನು ಇದನ್ನು ಶುರು ಮಾಡ್ತಾಯಿದ್ದೀನಿ. ಸೊ ನೀವೇನೇ ಮಾಡ್ತೀವಿ ಅಂದರೂ ಈಗಿನ ಇದರಲ್ಲಿ ಎಲ್ಲರೂ ಸರ್ಟಿಫಿಕೇಟ್ ಕೇಳ್ತಾರೆ. ನಾವು ನಮ್ಮ ಸರ್ಟಿಫಿಕೇಟ್ ನಾವು ಅವ್ರಿಗೆ ಶೋ ಮಾಡಿದ್ರೆ ಆವಾಗ ಅವರಿಗೂ ಒಂದು ಭರವಸೆ ಬರುತ್ತೆ. ಜೊತೆಗೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡಿ ನಾವು ಅಪ್ಲೋಡ್ ಮಾಡಿದ್ರು, ನೀವು ಎಷ್ಟೇ ಚೆನ್ನಾಗಿ, ಎಷ್ಟೇ ಬ್ಯೂಟಿಫುಲ್ಲಾಗಿ, ಎಷ್ಟೇ ತುಂಬ ಸುಂದರವಾಗಿ ನೀವು ಹಾಕಿದರೂ ಕೂಡ ಜನ ಒಂದು ನಿಮಿಷ ಯೋಚನೆ ಮಾಡೋದು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆಯಾ, ನೀವು ಸರ್ಟಿಫೈಡಾ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಸರ್ಟಿಫಿಕೇಟು ಬೇಕು, ಜೊತೆಗೆ ಪ್ರಾಕ್ಟೀಸು ಆಗುತ್ತೆ ಅನ್ನೋದಕ್ಕೋಸ್ಕರ ಮೆಹಂದಿ ಕಲಿತಿದ್ದೀನಿ. ನಾನು ನಾಳೆ 4 ಜನಕ್ಕೆ ಹೇಳ್ಕೊಡ್ಬೋದು. ಆಗ ನಾನು ಇದನ್ನೇ ಕ್ಲಾಸ್ ಮಾಡ್ಕೋಬೋದು. ನಿಮಗೆಲ್ಲ ಚೆನ್ನಾಗಿ ಗೊತ್ತು ಫ್ರೆಂಡ್ಸ್, ಬೆಂಗಳೂರಲ್ಲಿರೋರು ಒಂದೇ ಕೆಲಸನ ನಂಬಿಕೊಂಡು ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ತುಂಬ ಕಷ್ಟ ಆಗುತ್ತೆ. ಒಂದೇ ವರ್ಕಲ್ಲಿ ನಾವು ಬ್ಯಾಂಗ್ಳೂರಲ್ಲಿ ಲೈಫ್ನ ಲೀಡ್ ಮಾಡ್ತೀವಿ ಅಂದರೆ ಇಟ್ ಈಸ್ ಇಂಪಾಸಿಬಲ್. ಅದು ಎಲ್ಲರಿಗೂ ಅದರ ಅರ್ಥ, ಅದರ ಅರಿವು ಇರುತ್ತೆ. ಸೊ ಹಾಗಾಗಿ ನಾನು ಈ ಕ್ರೋಶಾ ಆಗಿರ್ಬೋದು, ಮೆಹಂದಿ ಆಗಿರ್ಬೋದು, ಕುಚ್ಚಾಗಿರ್ಬೋದು, ಅದನ್ನೆಲ್ಲ ನಾನು ಕಲ್ತು ಯಾರಿಗಾನ ಹಾಕ್ಕೊಡ್ತೀನಿ. ಇಲ್ಲ ನಾನು ಅವ್ರ ಹತ್ರ ನಾನೇ ಹೇಳ್ತೀನಿ, ನಾನು ಈ ಥರ ಡಿಸೈನ್ ಹಾಕ್ತಿದ್ದೀನಿ, ಕೊಡಿ ನಿಮಗೂ ಹಾಕ್ಕೊಡ್ತೀನಿ ಅಂತ ನಾನೇ ಕೇಳ್ತೀನಿ. ಮತ್ತು ನನ್ನ ಆಫೀಸ್ ಕೊಲೀಗ್ಸ್ಗೆಲ್ಲ ನಾನೇ ಹಾಕ್ಕೊಡ್ತೀನಿ ಸ್ವಲ್ಪ ಜನಕ್ಕೆ. ನೀವು ಅಷ್ಟೇ, ನೀವೇನೇ ಕಲ್ತಿದ್ದೀರಾ ಅನ್ನೋದು ನಾವೇ ಇಂಟ್ರಡ್ಯೂಸ್ ಮಾಡ್ಕೋಬೇಕೇ ಹೊರ್ತು, ಇಂಟ್ರಡ್ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ನಾವು ಏನು ಮಾಡ್ತಿದ್ದೀವಿ ಅಂತ ಯಾರಿಗೂ ಸಹ ಗೊತ್ತಾಗಲ್ಲ. ನಾನು ಎಲ್ಲರಿಗೂ ಹೇಳೋದು ಒಂದೇ, ನಾವು ಇಂಡಿಪೆಂಡೆಂಟಾಗಿ ಇರಬೇಕು ಫೈನಾನ್ಷಿಯಲಿ ಅಂದರೆ ನಾವು ಎಲ್ಲ ಥರ ಕೆಲಸ ಕಲ್ತಿರಬೇಕು. ಹೆಣ್ಮಕ್ಳು ಎಸ್ಪೆಷಲಿ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಹೋಗೋ ಹೆಣ್ಮಕ್ಳು ಇದ್ದಾರೆ. ಅದೇ ಸೋಷಿಯಲ್ ಮೀಡ್ಯಾನ ಬಳಸ್ಕೊಂಡು ಉದ್ಧಾರ ಆಗಿ ಅವ್ರ ಲೈಫ್ನ, ಅವ್ರ ಪೇರೆಂಟ್ಸ್ನ, ಅವ್ರ ಮಕ್ಕಳನ್ನ, ಅವ್ರ ಹಸ್ಬೆಂಡ್ನ ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿ 4 ಜನದ ಮುಂದೆ ಚೆನ್ನಾಗಿ ಬದುಕಿ ತೋರಿಸೋ ಅಂಥವರು ಇದ್ದಾರೆ. ಇದರಲ್ಲಿ ನಾನು ಆ ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡ್ತೀನಿ ಮತ್ತು ಆ ಸೆಕೆಂಡ್ ಆಪ್ಷನ್ನೇ ಎಲ್ಲರಿಗೂ ಹೇಳ್ತೀನಿ.
ನಾವು ಏನೇ ಒಂದು ಮಾಡ್ತಿದ್ದೀವಿ ಅಂದರೆ ಅದರಿಂದ ನಮ್ಮ ಫ್ಯಾಮಿಲಿಗಾಗಲಿ, ಇಲ್ಲ ನಮ್ಮ ಮನೇಲಿರೋರಿಗಾಗಲಿ, ಇಲ್ಲ ನನ್ನ ಫ್ರೆಂಡ್ಸಿಗಾಗಲಿ, ಇಲ್ಲ ಯಾರಿಗಾದರೂ ಸರಿಯೇ ಅದರಿಂದ ಕೆಟ್ಟದಾಗಬಾರ್ದು, ಒಳ್ಳೆಯದೇ ಆಗಬೇಕು. ಇದು ನನ್ನ ಇಂಟೆನ್ಷನ್ ಅಷ್ಟೇ. ಸೊ ಹಾಗಾಗಿ ನಾನು ಒಬ್ಬಳೇ ಇದ್ರೂ ಅಷ್ಟೇ ಫ್ರೆಂಡ್ಸ್, ಅಕ್ಕಪಕ್ಕ ಹೋಗೋದು, ಮಾತಾಡೋದು, ಅವ್ರನ್ನ ನೋಡೋದು, ಇವ್ರನ್ನ ನೋಡೋದು, ಇದು ಯಾವುದನ್ನು ನಾನು ಮಾಡಲ್ಲ. ನನಗೆ ಸಪೋಸ್ ಒಂದು ಹಾಲಿಡೇ ಬಂತು ಅಂದ್ರೂ ಅಷ್ಟೇ, ನಾನು ಹೋಗೋದೇ ನಮ್ಮಮ್ಮ ಮನೆ, ಬಿಟ್ಟರೆ ನನ್ನ ಕೆಲಸ, ಬಿಟ್ಟರೆ ಆಫೀಸು. ಇಷ್ಟೇ ನನ್ನ ಲೈಫು, ಇಷ್ಟನ್ನೇ ನಾನು ಮಾಡ್ತೀನಿ. ಒಬ್ಬರ ಮನೆಗೆ ಹೋಗೋದ್ರಿಂದ ನಮಗೆ ಏನೇನೂ ಸಿಗಲ್ಲ ಫ್ರೆಂಡ್ಸ್. ಅದೇ ನೀವೊಂದು ಕೆಲಸನ ಕಲೀರಿ, ಆ ಕೆಲಸದಿಂದ ನೀವು ಒಂದು 4 ಕಾಸು ಸಂಪಾದನೆ ಮಾಡ್ತೀರಾ. ಅದು ನಿಮಗೆ ಇವತ್ತು ಯೂಸ್ ಆಗದಿರ ಇದ್ದರೂ ಫ್ಯೂಚರಲ್ಲಿ ಒಂದಲ್ಲ ಒಂದಿನ ನಿಮಗೆ ಯೂಸ್ ಆಗೇ ಆಗುತ್ತೆ. ನೋಡಿ, ಆಲ್ಮೋಸ್ಟು ಡಿಸೈನ್ ಮುಗೀತಾ ಬಂತು. ಇನ್ನೊಂದು ಬೆರಳಿಗೆ ಹಾಕಿದ್ರೆ ಫುಲ್ಲು ಡಿಸೈನ್ ಮುಗಿಯುತ್ತೆ. ನಾನು ಮಾಡ್ತಿರೋದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊತಿರೋದು ಫ್ರೆಂಡ್ಸ್. ಇದರಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ, ಇಲ್ಲ ಸರಿ ಇತ್ತು ಅಂದರೆ ನೀವು ಅದನ್ನು ಅಳವಡಿಸ್ಕೊಳ್ಳೋ ಅಭ್ಯಾಸ ನಿಮಗಿತ್ತು ಅಂದರೆ ಅಳವಡಿಸ್ಕೊಳ್ಳಿ. ಬಟ್ ನಾನು ಹೇಳೋದು, ಫೈನಾನ್ಷಿಯಲಾಗಿ ಹೆಣ್ಮಕ್ಳು ತುಂಬ ಇಂಡಿಪೆಂಡೆಂಟ್ ಆಗಿರಬೇಕು. ಇಂಡಿಪೆಂಡೆಂಟ್ನ ನಾವು ದುರುಪಯೋಗ ಪಡಿಸ್ಕೊಬಾರ್ದು ಅಷ್ಟೇ. ಯಾವುದೇ ಆದ್ರೂ ಅತಿ ಆದರೆ ಅಮೃತನೂ ವಿಷ. ಹಾಗಂತ ನಾವು ನಮಗೇನು ಫ್ರೀಡಮ್ ಸಿಕ್ಕಿರುತ್ತೆ ಅದನ್ನು ಒಳ್ಳೆ ರೀತಿ ಬಳಸ್ಕೊಂಡಾಗ ನಮ್ಗೆ ಅದರಿಂದ ಒಳ್ಳೆಯದೇ ಆಗುತ್ತೆ. ಅದನ್ನು ನಾವು ಕೆಟ್ಟ ರೀತಿ ಬಳಸ್ಕೊಂಡ್ರೆ ನಮಗೆ ಅದರಿಂದ ಕೆಟ್ಟದೇ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ತಿದ್ದೀನಿ. ಫೈನಲಿ ಮುಗೀತು. ಬೆರಳೊಂದು ಫಿಲ್ ಮಾಡಿದ್ರೆ ಈ ಡಿಸೈನ್ ಮುಗ್ದೋಗುತ್ತೆ. ಮುಂದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಕ್ಲಾಸಸ್ ಮಾಡಬೇಕು, ಕ್ರೋಶೆ ಕ್ಲಾಸಸ್ ಮಾಡಬೇಕು, ಮತ್ತು ಮೆಹಂದಿ ಕ್ಲಾಸಸ್ ಮಾಡಬೇಕು, ರಿಸೈನ್ ಕ್ಲಾಸಸ್ ಮಾಡಬೇಕು, ಇಲ್ಲ ಕುಚ್ಚು ಕ್ಲಾಸಸ್ ಯಾವುದನ್ನು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅದ್ರ ಬಗ್ಗೆನೇ ನಾನು ಈಗ ತುಂಬ ಎಫರ್ಟ್ ಹಾಕ್ತಿದ್ದೀನಿ. ಈ ಹೆಲ್ತ್ ಇಶ್ಯೂ ಆಗಿಲ್ಲ ಅಂದಿದ್ದರೆ ನಾನು ಇಷ್ಟೊತ್ತಿಗೆ ಒಂದಾದರೂ ಸ್ಟಾರ್ಟ್ ಮಾಡ್ತಾಯಿದ್ದೆ. ಈ ಹೆಲ್ತ್ ಇಶ್ಯೂಯಿಂದ ಎಲ್ಲ ಸ್ಟಾಪ್ ಆಯಿತು. ಬಟ್ ಫ್ಯೂಚರಲ್ಲಿ ಮಾಡೇ ಮಾಡ್ತೀನಿ. ಅಂದರೆ ಈಗ ಮುಂದೆ ಬರೋ ದಿನಗಳಲ್ಲಿ ಕಂಟಿನ್ಯೂ ಮಾಡ್ತೀನಿ, ಬಿಡೋದಂತೂ ಬಿಡಲ್ಲ. ನೋಡಿ, ಫೈನಲಿ ಈ ಥರ ಬಂತು ಡಿಸೈನು. ಸೆಮಿ ಬ್ರೈಡಲ್ ಡಿಸೈನ್ ಹಾಕಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇನ್ಮೇಲೆ ಡೈಲಿ ವ್ಲಾಗ್ಸ್ ನಾನು ಏನಾದರೂ ಅಪ್ಲೋಡ್ ಮಾಡೇ ಮಾಡ್ತೀನಿ, ಯಾವತ್ತೂ ಮಿಸ್ ಮಾಡಲ್ಲ. ಸಪೋರ್ಟ್ ಮಾಡಿ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಗುಡ್ ನೈಟ್.